ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 27 ನೀತಿವಂತಿಕೆ. ಬಹಳ ನೀತಿವಂತರಾಗಲಿಕ್ಕೆ ಹೋಗಬೇಡಿ. ಇದು ಯಾವುದೋ ಒಂದು ವಿಷಯದಲ್ಲಿ ತಪ್ಪಿತಸ್ಥರಾಗಿರುವವರು ತಾವು ನಿರಪರಾಧಿ ಎಂದು ಹೇಳಿಕೊಳ್ಳಲಿಕ್ಕೆ ಬಳಸಲಾಗುವ ಬಹಳ ಪರಿಚಿತವಾದ ನುಡಿಗಟ್ಟಾಗಿದೆ. ಏದೇನ್ ತೋಟದಲ್ಲಿ ಆದಾಮನಿಗೆ ಹಣ್ಣನ್ನು ತಿಂದೆಯಾ ಎಂದು ದೇವರು ಕೇಳಿದಾಗ ಅವನು ತುಂಬಾ ನೀತಿವಂತನಾಗಿ ವರ್ತಿಸುವುದನ್ನು ನಾವು ನೋಡುತ್ತೇವಲ್ವೇ? ನೀನು ನನಗೆ ಕೊಟ್ಟ ಈ ಸ್ತ್ರೀ ನನಗೆ ಹಣ್ಣನ್ನು ಕೊಟ್ಟಳು ಮತ್ತು ನಾನು ಅದನ್ನು ತಿಂದೆ ಎಂದು ಉತ್ತರ ಕೊಟ್ಟನು. ದೇವರು ಅವಳನ್ನು ಉಡುಗೊರೆಯಾಗಿ ನೀಡಿದಾಗ ಆದಾಮನು ನನ್ನ ಎಲುಬಿನಿಂದ ಬಂದ ಎಲುಬು ಮತ್ತು ನನ್ನ ಮಾಂಸದಿಂದ ಬಂದ ಮಾಂಸ ಎಂದು ಅವಳನ್ನು ಹೊಗಳಿದ ಅದೇ ವ್ಯಕ್ತಿ ಅವಳನ್ನು ತನಗೆ ಕೊಟ್ಟದ್ದಕ್ಕಾಗಿ ದೇವರನ್ನು ನೇರವಾಗಿ ದೂಷಿಸುತ್ತಾ ಇದ್ದಾನೆ. ಆದಾಮನು ಈ ವಿಷಯದಲ್ಲಿ ತಾನು ನಿರಪರಾಧಿ ಎಂದು ಹೇಳುವ ಮೂಲಕ ತನ್ನ ನೀತಿಯನ್ನು ಸ್ಥಾಪಿಸಲು ಪ್ರಯತ್ನಿಸಿದನು. ಆದರೆ ದೇವರು ಅವನನ್ನು ಮುಗ್ಧ ಅಥವಾ ನೀತಿವಂತನಾಗಿ ನೋಡಲಿಲ್ಲ. ತಿನ್ನಬಾರದೆಂದು ಹೇಳಿದ ಹಣ್ಣನ್ನು ತಿನ್ನದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ದೇವರು ಮನುಷ್ಯನಿಗೆ ವಹಿಸಿದ್ದನು. ಅವಳನ್ನು ದೂಷಿಸುವ ಮೂಲಕ ಅವನು ತನ್ನ ವೈಫಲ್ಯವನ್ನು ಮರೆಮಾಚಿದನು. ಇದಲ್ಲದೆ ಅವನು ನಿಷೇಧಿತ ಹಣ್ಣನ್ನು ತಿನ್ನುವುದರ ಮೂಲಕ ವೈಫಲ್ಯಕ್ಕೆ ಅವನು ಕಾರಣನಾದನು. ಆದಾಮನ ನೀತಿವಂತ ಸಮರ್ಥನೆಗಳ ಹೊರತಾಗಿಯೂ ದೇವರು ಅವನನ್ನು ಹುಡುಕಿಕೊಂಡು ಬಂದಾಗ ಆದಾಮನು ತನ್ನ ಹೆಂಡತಿಯೊಂದಿಗೆ ಅಡಗಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಅವನು ಇಡೀ ಘಟನೆಯಲ್ಲಿ ನಿಷ್ಕ್ರಿಯವಾಗಿ ಪಾಲ್ಗೊಳ್ಳುವವನಾಗಿದ್ದರೂ ಅವನು ದೇವರೊಂದಿಗೆ ನೀತಿಯನ್ನು ಕಳೆದುಕೊಂಡದ್ದರಿಂದ ದೇವರನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ದೇವರೊಂದಿಗೆ ಕಳೆದುಕೊಂಡ ನೀತಿವಂತಿಕೆಯನ್ನು ಪುನಃ ಸ್ಥಾಪಿಸಲು ನಮಗೆ ಸರಿ ಎಂದು ಕಾಣುವ ಯಾವುದೇ ಸಮರ್ಥನೆಯೂ ಸಹಾಯ ಮಾಡುವುದಿಲ್ಲ. ದೇವರು ತನ್ನ ಎದುರಿನಲ್ಲಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ಮೊದಲ ಹೆಜ್ಜೆಯನ್ನು ಆತನು ತೆಗೆದುಕೊಂಡನು. ಸತ್ಯವೇದ ನಮಗೆ ನೆನಪಿಸುತ್ತದೆ, ನಮ್ಮ ನೀತಿ ಎಲ್ಲವೂ ಹೊಲಸು ಬಟ್ಟೆಗಳಂತಿದೆ ಎಂಬುದಾಗಿ. ಯೆಶಾಯ 64:6 ಮುಗ್ಧತೆ ಎಂದು ಹೇಳಿಕೊಳ್ಳುವ ಆದಾಮನ ನೀತಿಯು ಇಂದಿಗೂ ನಮ್ಮಲ್ಲಿ ಕಂಡುಬರುತ್ತದೆ. ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುತ್ತಾ ನಾವು ಅವರಿಗಿಂತ ನೀತಿವಂತರು ಎಂದು ಸಮರ್ಥಿಸಿಕೊಳ್ಳುತ್ತೇವೆ. ಆತನ ಮುಂದೆ ನಮ್ಮನ್ನು ಯೋಗ್ಯವಾಗಿ ನಿಲ್ಲುವಂತೆ ಮಾಡುವ ಯಾವ ನೀತಿಯ ಕಾರ್ಯವೂ ನಮಗಿಲ್ಲ. ಯೇಸುವಿನ ತ್ಯಾಗ ಮತ್ತು ಪಾಪರಹಿತ ರಕ್ತದ ಮೂಲಕ ಮಾತ್ರ ನಾವು ನೀತಿವಂತರಾಗಬಹುದು. ಒಂದು ಪ್ರಾಣಿಯನ್ನು ವಧಿಸುವ ಮೂಲಕ ದೇವರು ಬೆತ್ತಲೆಯಾಗಿ ನಾಚಿಕೆಯಿಂದ ಅಡಗಿಕೊಂಡಿದ್ದ ಆದಾಮ ಮತ್ತು ಹವ್ವರನ್ನು ಹೊದಿಸಬೇಕಾಯಿತು. ಅವರು ಇನ್ನು ಮುಂದೆ ನಾಚಿಕೆಯಿಂದ ಮರೆಮಾಚಿಕೊಳ್ಳಲು ಸಾಧ್ಯವಿರಲಿಲ್ಲ. ನಾವು ಆದಾಮನಂತೆ ನಮ್ಮ ನೀತಿವಂತಿಕೆಯಲ್ಲಿಯೇ ಆಶ್ರಯ ಪಡೆಯುತ್ತಿದ್ದರೆ ನಾವು ತಪ್ಪೊಪ್ಪಿಕೊಂಡು ದೇವರು ತನ್ನ ನೀತಿಯ ವಸ್ತ್ರಗಳನ್ನು ನಮಗೆ ಹೊದಿಸಲು ಅವಕಾಶ ಮಾಡಿಕೊಡಬೇಕು. ನೀತಿಯನ್ನು ತರುವ ದೇವರ ತ್ಯಾಗವನ್ನು ಯಾವುದೇ ಒಳ್ಳೆಯ ಕಾರ್ಯವೂ ಬದಲಿಸಲಿಕ್ಕಾಗದು. ನೀತಿಯಲ್ಲಿ ಆತನಂತೆ ಆಗಲು ದೇವರು ತನ್ನ ಮಗನಾದ ಯೇಸುವಿನ ಮೂಲಕ ಕೊಡುವ ನೀತಿಯನ್ನು ನಾವು ಧರಿಸಬೇಕು. ಆ ನೀತಿಯನ್ನು ಸ್ವೀಕರಿಸಲು ನಾವು ನಮ್ಮ ಪಾಪವನ್ನು ಒಪ್ಪಿಕೊಂಡು ಮತ್ತು ಯೇಸು ನಮಗೋಸ್ಕರ ತೆತ್ತ ಬೆಲೆಯನ್ನು ಸ್ವೀಕರಿಸಬೇಕು. ನಾವು ತ್ರಯೇಕ ದೇವರ ಕುಟುಂಬದ ಸದಾಚಾರವನ್ನು ನೋಡಿದಾಗ ಅವರು ಪರಸ್ಪರ ನಿಷ್ಠೆ ಮತ್ತು ಪ್ರೀತಿಯಲ್ಲಿ ಎಂದಿಗೂ ವಿಫಲವಾಗದ ಸರಿಯಾದ ಸಂಬಂಧವನ್ನು ಅನುಭವಿಸಿದರು. ದೇವರೊಂದಿಗಿನ ನಮ್ಮ ಸರಿಯಾದ ಸಂಬಂಧವು ನಾವು ಇತರರೊಡನೆ ಸರಿಯಾದ ಸಂಬಂಧವನ್ನು ಹೊಂದುವಂತೆ ಮಾಡಬೇಕು. ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಿದ್ದೇನೆ, ಆದರೆ ಇತರ ಮನುಷ್ಯರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಿಲ್ಲ ಎಂದು ಹೇಳಿಕೊಳ್ಳುವ ಯಾರಾದರೂ ತಮ್ಮನ್ನು ಮೋಸಗೊಳಿಸಿಕೊಳ್ಳುತ್ತಾ ಇದ್ದಾರೆ. ಯಾಕೆಂದರೆ ಯೇಸು ನಮ್ಮ ಜೀವನದಲ್ಲಿ ಆಳುವಾಗ ನಮ್ಮನ್ನು ಆತನಂತೆ ಪರಿವರ್ತಿಸುತ್ತಾನೆ. ನಾವು ದೇವರೊಂದಿಗೆ ಮತ್ತು ಇತರರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಿದ್ದೇವೆಯೇ? ಇಲ್ಲದಿದ್ದರೆ ನಾವು ಅವನ ಬಳಿಗೆ ಹಿಂತಿರುಗಿ ಬರೋಣ. ನಾವು ಆತನನ್ನು ಪ್ರತಿಬಿಂಬಿಸುವಂತೆ ಆತನು ತನ್ನ ನೀತಿಯ ಉಡುಪನ್ನು ನಮಗೆ ಧರಿಸುತ್ತಾನೆ. ಪ್ರಾರ್ಥನೆ ಮಾಡೋಣ.
ಯೇಸುವೆ, ನೀತಿವಂತಿಕೆ ನಿನ್ನ ಕೊಡುಗೆಯಾಗಿದೆ. ಈ ದಿನ ನನ್ನನ್ನು ಪ್ರೀತಿ ಮತ್ತು ನಮ್ರತೆ ಎಂಬ ವಸ್ತ್ರದಿಂದ ಹೊದಿಸು. ನನ್ನ ಸ್ವಂತ ನೀತಿಯ ವಸ್ತ್ರ ಪ್ರಯೋಜನವಿಲ್ಲದ್ದು. ಶಿಲುಬೆಯ ಮೂಲಕ ಲಭ್ಯವಾದ ನಿನ್ನ ನೀತಿಯ ವಸ್ತ್ರವನ್ನು ನನಗೆ ತೊಡಿಸುತ್ತೀಯಾ? ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.